ಬನ್ನಿ ನಾವಿವತ್ತು ಅರಸೀಕೆರೆ ಭೂಮಿಪುತ್ರ ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಇದೀವಿ. ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಏರ್ ಫಿಲ್ಟ್ರು. ನ್ಯೂ ಲಾಂಚ್ ಆಗಿದೆಯಲ್ಲ H1R ಸೀರೀಸ್, ಈ ಟ್ರ್ಯಾಕ್ಟರ್ ಕೂಡ ಅವೈಲೇಬಲ್ ಇದೆ. ಹಾಗೆ ಟ್ರ್ಯಾಕ್ಟರ್ ನ ಫೈನಾನ್ಸ್ ಫೆಸಿಲಿಟಿ ಅಂದ್ರೆ ಲೋನ್ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾದ ಡಾಕ್ಯುಮೆಂಟ್ಸ್ ಒಂದು ಟ್ರ್ಯಾಕ್ಟರ್ ತಗೋಬೇಕು ಅಂತಂದ್ರೆ ನಮ್ದು ಎಕ್ಸ್ಟ್ರಾ ಗೇರ್ ಶಾರ್ಟ್ ಇದೆ, ಬಗ್ಗು ಹಾಕ್ಬೇಕಂತ. ಸರ್ ನೀವು ನಗಿಸ್ಬೇಡಿ, ಪಾಪ ಅವರಿಗೆ ಆಗಲ್ಲ. ನೋಡಿ ಈ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 24 HP ಇಂದ 50 HP ಟ್ರಾಕ್ಟರ್ಸ್ ಗಳು ಮಹೇಂದ್ರ ಜಿವೋ 305 DA ಇದೆ. ಈ ಮಾಡೆಲ್ ಗಳ ಪ್ರೈಸ್ ಎಷ್ಟಿದೆ ಅಂತ ಕೇಳಿದ್ರೆ ತಲೆ ಕೂದಲು ರೈತ ಬಾಂಧವರಿಗೆ ನಮಸ್ಕಾರ. ನೀವು ನೋಡ್ತಿದ್ದೀರಾ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ನಾವಿವತ್ತು ಅರಸೀಕೆರೆ ಭೂಮಿಪುತ್ರ ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಇದೀವಿ. ಇವತ್ತಿನ ಈ ವಿಡಿಯೋದಲ್ಲಿ ಈ ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಎಷ್ಟು HP ಇಂದ ಎಷ್ಟು HP ಟ್ರ್ಯಾಕ್ಟರ್ ಸಿಗ್ತವೆ, ಹಾಗೆ ಯಾವ್ಯಾವ ಮಾಡೆಲ್ಗಳು ಅವೈಲೇಬಲ್ ಇದಾವೆ, ಹಾಗೆ ಇಲ್ಲಿ ಸರ್ವಿಸ್ ಫೆಸಿಲಿಟಿ ಯಾವ ತರ ಇದೆ, ಅಂದ್ರೆ ಟ್ರ್ಯಾಕ್ಟರ್ ನ ಸರ್ವಿಸ್ ಯಾವ ತರ ಮಾಡ್ತಾರೆ, ಎಷ್ಟು ಕಾಸ್ಟ್ ಆಗುತ್ತೆ ಒಂದು ಟ್ರ್ಯಾಕ್ಟರ್ನ ಸರ್ವಿಸ್ ಮಾಡಬೇಕಂದ್ರೆ, ಹಾಗೆ ಲೋನ್ ಫೆಸಿಲಿಟಿ ಟ್ರ್ಯಾಕ್ಟರ್ಗೆ ಯಾವ ರೀತಿ ಲೋನ್ ಮಾಡ್ತಾರೆ, ಕಂತುಗಳೆಲ್ಲ ಯಾವ ಥರ ಬರುತ್ತೆ, ನ್ಯೂ H1 ಸೀರೀಸ್ ಲಾಂಚ್ ಆಗಿದೆಯಲ್ವಾ ಆ ಟ್ರ್ಯಾಕ್ಟರ್ ಬಗ್ಗೆನೂ ನೋಡೋಣ. ಬನ್ನಿ ಟೈಮ್ ವೇಸ್ಟ್ ಮಾಡ್ದಂಗೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ನೋಡಿ ಈ ಶೋರೂಮ್ ಅಲ್ಲಿ ಬಂದ್ಬಿಟ್ಟು ನಿಮಗೆ 24 HP ಇಂದ 50 HP ಟ್ರ್ಯಾಕ್ಟರ್ಸ್ಗಳು ಸಿಗ್ತವೆ. ಹಾಗೆ ಈ ಟ್ರ್ಯಾಕ್ಟರ್ ಶೋರೂಮ್ ಅಲ್ಲಿ ಯಾವ್ಯಾವ ಟ್ರ್ಯಾಕ್ಟರ್ಗಳು ಇವತ್ತು ಅವೈಲೇಬಲ್ ಇದಾವೆ ಅಂತ ನೋಡೋದಾದ್ರೆ, ನೋಡಿ ಮಹೇಂದ್ರ 265 DA ಇದೆ, 33 HP ಬರುತ್ತೆ. ಇದು ಬಂದು ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಅಲ್ಲಿ ಬರುತ್ತೆ. ಹಾಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಬರುತ್ತೆ, ಬ್ರೆಂಡ್ ಆಕ್ಸಲ್ ಬರುತ್ತೆ. ಬೆಂಡ್ ಆಕ್ಸಲ್ ಬರೋದ್ರಿಂದ ನೀವು ಆರಾಮಾಗಿ ತೋಟಗಳಲ್ಲಿ ತಿರುಗಿಸ್ಕೋಬಹುದು. ನೋಡಿ ಹಾಗೆ ಮಹೇಂದ್ರ ಜಿವೋ 305 DA ಇದೆ. ಇದು ಬಂದ್ಬಿಟ್ಟು ನಿಮಗೆ 28 HP ಬರುತ್ತೆ. ಫ್ರಂಟ್ ಅಲ್ಲಿ ನೋಡೋದಾದ್ರೆ ನಿಮಗೆ ಬೆವಲ್ ಗೇರ್ ಟೆಕ್ನಾಲಜಿ ಆಕ್ಸಲ್ ನ ಕೊಟ್ಟಿದ್ದಾರೆ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 8 ಫಾರ್ವರ್ಡ್ 4 ರಿವರ್ಸ್ ಗೇರ್ ಅಲ್ಲಿ ಈ ಟ್ರ್ಯಾಕ್ಟರ್ ಬರುತ್ತೆ. ನ್ಯೂ ಲಾಂಚ್ ಆಗಿದೆಯಲ್ಲ H1R ಸೀರೀಸ್, ಈ ಟ್ರ್ಯಾಕ್ಟರ್ ಕೂಡ ಅವೈಲೇಬಲ್ ಇದೆ. ಇದು ಬಂದ್ಬಿಟ್ಟು ನಿಮಗೆ 44 HP ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಮತ್ತೆ ಪಾರ್ಸಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಬರುತ್ತೆ. ಇದರಲ್ಲೂ ನಿಮಗೆ ಬೆಂಡ್ ಆಕ್ಸಲ್ ವಿತ್ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಕೊಟ್ಟಿದ್ದಾರೆ. ಹಾಗೆ ಮಹೇಂದ್ರ 585 DA XP ಪ್ಲಸ್ ಬರುತ್ತೆ. ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು 50 HP ಸೆಗ್ಮೆಂಟ್ ಅಲ್ಲಿ ಬರುತ್ತೆ. ಒಂದು 50 HP ಸೆಗ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಟ್ರ್ಯಾಕ್ಟರ್ ಹುಡುಕ್ತಿದ್ದೀರಾ ಅಂದ್ರೆ ಈ ಟ್ರ್ಯಾಕ್ಟರ್ನು ಕೂಡ ನೀವು ಆಯ್ಕೆ ಮಾಡ್ಕೋಬಹುದು. ಹಾಗೆ ಮಹೇಂದ್ರ 475 DA MS SP ಪ್ಲಸ್ ಬರುತ್ತೆ. ನೋಡಿ ಈ ಟ್ರ್ಯಾಕ್ಟರ್ ಬಂದ್ಬಿಟ್ಟು ನಿಮಗೆ 42 HP ಪವರ್ ನ ಕೊಡುತ್ತೆ. ಹಾಗೆ ಇದರಲ್ಲಿ ಬಂದು ನಿಮಗೆ ಡ್ರೈ ಏರ್ ಫಿಲ್ಟರ್ ನ ಕೊಟ್ಟಿದ್ದಾರೆ. ನೋಡಿ MS ಅಂತ ಬಂದಿದ್ರೆ ಅದು ಬಂದು ನಿಮಗೆ 42 HP ಆಗಿರುತ್ತೆ. ಅದೇ 475 DA SP ಪ್ಲಸ್ ಅಂತ ಬಂದಿದ್ರೆ ಇದು ಬಂದ್ಬಿಟ್ಟು ಈ ಟ್ರ್ಯಾಕ್ಟರ್ಗಳು ಬಂದ್ಬಿಟ್ಟು ನಿಮಗೆ 44 HP ಬರುತ್ತೆ. ನೋಡಿ ಹಾಗೆ ಇದರಲ್ಲೂ ಬಂದ್ಬಿಟ್ಟು ನಿಮಗೆ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗು ಆಯಿಲ್ ಬ್ರೇಕ್ ಅಲ್ಲಿ ಈ ಟ್ರ್ಯಾಕ್ಟರ್ ಕೂಡ ಬರುತ್ತೆ. ಈ ಮಾಡೆಲ್ಗಳ ಪ್ರೈಸ್ ಎಷ್ಟಿದೆ ಅಂತ ಕೇಳಿದ್ರೆ ನೋಡಿ ಡಿಸ್ಕ್ರಿಪ್ಷನ್ ಅಲ್ಲಿ ಕಮೆಂಟ್ ಬಾಕ್ಸ್ ಅಲ್ಲಿ ಅವ್ರ ನಂಬರ್ ನ ಮೆನ್ಷನ್ ಮಾಡಿರ್ತೀನಿ, ನೀವು ಅವರಿಗೆ ಫೋನ್ ಮಾಡಿ ತಿಳ್ಕೊಬಹುದು. ಹಾಗೆ ಮಹೇಂದ್ರ 475 DA MS XP ಪ್ಲಸ್ ಇದೆ. ನೋಡಿ ಇದು ಬಂದು ಭೂಮಿಪುತ್ರ ಓಲ್ಡ್ ಶೇಪ್ ಅಲ್ಲಿ ನಿಮಗೆ ಕಾಣುತ್ತೆ. ಇದು ಕೂಡ ನಿಮಗೆ 42 HP ಬರುತ್ತೆ. ಬೆಂಡ್ ಆಕ್ಸಲ್ ಡ್ಯುಯಲ್ ಆಕ್ಟಿಂಗ್ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹಾಗೆ ನ್ಯೂ ಲಾಂಚ್ ಆಗಿದೆಯಲ್ಲ H1R ಅಲ್ಲಿ N1 ಮಹೇಂದ್ರ 475 DA, ಈ ಟ್ರ್ಯಾಕ್ಟರ್ ಬಗ್ಗೆ ಹಾಸನ್ ಡೆಮಾನ್ಸ್ಟ್ರೇಟರ್ ಈ ಟ್ರ್ಯಾಕ್ಟರ್ ಬಗ್ಗೆ ಏನ್ ಹೇಳ್ತಾರೆ ಕೇಳೋಣ ಬನ್ನಿ. ಸರ್ ನೀವು ನಗಿಸ್ಬೇಡಿ, ಪಾಪ ಅವರಿಗೆ ಆಗಲ್ಲ. ಅವ್ರದೇ ಮಾಡ್ಕೊಡ್ರಿ ನೀಟಾಗಿ ವಿಡಿಯೋ. ಹಿಂಗೆಲ್ಲ ಮಾಡಿದ್ರೆ ಹೆಂಗ್ ಸರ್ ವಿಡಿಯೋ ಮಾಡ್ಕೊಳಕ್ಕಾಗತ್ತೆ? ಅವ್ರನ್ನೇ ಮಾಡ್ರಿ ನೀಟಾಗಿ. ಸರ್ ನಮಸ್ತೆ. ಸರ್ ನಮಸ್ತೆ. ಟ್ರ್ಯಾಕ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ನಮ್ಮ ರೈತರಿಗೆ ಮಾಹಿತಿ ತಿಳಿಸ್ಕೊಡಿ ಸರ್. ನಮಸ್ತೆ. ನಮಸ್ತೆ ರೈತ ಬಾಂಧವರೇ. ನಾವು ಈ H1R ಸೀರೀಸ್ ಅಲ್ಲಿ 4 ತರ ವೇರಿಯಂಟ್ ನಾವು ಲಾಂಚ್ ಮಾಡಿದ್ವಿ. ಒಂದು ಬಂದ್ಬಿಟ್ಟು 475 DA, ಮತ್ತೆ 575 DI MS, ಮತ್ತೆ 575 ಮತ್ತೆ 585 4 ವೇರಿಯಂಟ್ ನಾವು ಲಾಂಚ್ ಮಾಡಿದ್ವಿ. 42 HP, 45 HP, ಮತ್ತೆ 47 HP, ಮತ್ತೆ ಬಂದ್ಬಿಟ್ಟು 50 SP. ಮಹೇಂದ್ರ 475 DA ಈ ಟ್ರ್ಯಾಕ್ಟರ್ ಬಗ್ಗೆ ಹೇಳಿ ಸರ್. ಓಕೆ ಸರ್, ನಾವು ಹೊಸದಾಗಿ ಬಂದ್ಬಿಟ್ಟು ಇದನ್ನ ನಾವು 42 HP ಆಗಿ ಲಾಂಚ್ ಮಾಡಿದ್ದೀವಿ. ಓಕೆ, ಇದ್ರಲ್ಲಿ ನಾವು ಬಂದ್ಬಿಟ್ಟು ನಾವು ಪ್ರಾಪರ್ ಆಗಿ ಫಸ್ಟ್ ಬಂದ್ಬಿಟ್ಟು ನಾವು ಈ ಆಕ್ಸಲ್ ನ ಹೆವಿ ಮಾಡಿದೀವಿ. ಫ್ರಂಟ್ ಆಕ್ಸಲ್ ನ ಹೆವಿ ಮಾಡಿದೀವಿ. ಯಾಕಂದ್ರೆ ಮುಂಚೆ ಮಣ್ಣು ಹೊಡೆಯುವಾಗ ಜನಕ್ಕೆ ತುಂಬಾ ಫ್ರಂಟ್ ಎದ್ದೇಳುತ್ತೆ ಆ ತರ ಕಸ್ಟಮರ್ದು ಫೀಡ್ಬ್ಯಾಕ್ ಇತ್ತು. ಸೊ ಅದನ್ನೆಲ್ಲ ನಾವು ಅಪ್ಡೇಟ್ ಮಾಡಿ ಫ್ರಂಟ್ ಲಿಫ್ಟ್ ಆಗುತ್ತೆ ಅಂತ ವೆಯ್ಟ್ ಜಾಸ್ತಿ ಮಾಡಿದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಮುಂಚೆ ಎಲ್ಲ ಬಂಪರ್ ಬಂದ್ಬಿಟ್ಟು ಇದರಲ್ಲೇ ಬರೋದು. ಯಾವ ತರ ಬರೋದು ಅಂದ್ರೆ ಆಕ್ಸಲ್ ಗೆನೆ ಫಿಟ್ ಆಗೋದು. ಸೊ ಈಗ ನಾವು ಅದರಲ್ಲಿ ಏನ್ ಅಪ್ಡೇಟ್ ಮಾಡಿದೀವಿ ಅಂದ್ರೆ 4 ಹೋಲ್ ನ ಇದಕ್ಕೆ ಫಿಟ್ ಮಾಡಿದೀವಿ. ನೋಡಿ, ಓಕೆ ಸರ್. ಈ 4 ಬೋಲ್ಟ್ ಗೆ ನಾವು ಡೈರೆಕ್ಟ್ ಆಗಿ ಬಂಪರ್ ನ ನಾವು ಫಿಟ್ ಮಾಡಬಹುದು. ಸೊ ಈಗ ಮುಂಚೆ ಎಲ್ಲ ನಮ್ಮಲ್ಲಿ ಕ್ಲಚ್ ಲಾಕ್ ಬರ್ತಾ ಇರಲಿಲ್ಲ. ಇವಾಗ ನಾವು ಇದಕ್ಕೆ ಕ್ಲಚ್ ಲಾಕ್ ಕೊಟ್ಟಿದ್ದೀವಿ. ಸೊ ಕ್ಲಚ್ ಲಾಕ್ ನ ಈ ತರ ನಾವು ಅಸೆಂಬಲ್ ಮಾಡಿದ್ರೆ ಇದರಿಂದ ನೀವು ಏನ್ ಯೂಸ್ ಆಗುತ್ತೆ ಅಂತ ನಮ್ಮನ್ನ ಕೇಳ್ಬೋದು. ಮುಂಚೆ ಎಲ್ಲ ಏನಾಗುತ್ತೆ ಅಂದ್ರೆ ಕ್ಲಚ್ ಜಾಮ್ ಆಗೋದು, ತುಂಬಾ ದಿನ ನಿಲ್ಲಿಸಿದಾಗ ಕ್ಲಚ್ ಒಳಗಡೆ ಜಾಮ್ ಆಗಿರೋದು. ಸೊ ರೆಸ್ಟಿಂಗ್ ಸ್ಟಾರ್ಟ್ ಆಗಿ. ಸೊ ಈ ತರ ನಾವು ಲಾಕ್ ಮಾಡಿ ನಿಲ್ಸೋದ್ರಿಂದ ಒಂದು ಸೇಫ್ಟಿ, ಮಕ್ಳು ಯಾರಾದ್ರೂ ಸ್ಟಾರ್ಟ್ ಮಾಡಿದ್ರೆ ಗಾಡಿ ಮೂವ್ಮೆಂಟ್ ಆಗಲ್ಲ. ಹೌದು. ಓಕೆ, ನೆಕ್ಸ್ಟ್ ಇನ್ನೊಂದು ಬಂದು ಕ್ಲಚ್ ಬಾಳ್ಕೆ ಡ್ಯೂರಬಿಲಿಟಿ ಜಾಸ್ತಿ ಬರುತ್ತೆ. ಈ ಸೀರೀಸ್ ಅಲ್ಲಿ ಗೇರ್ ಬಾಕ್ಸ್ ಏನಾದ್ರು ಅಪ್ಡೇಟ್ ಮಾಡಿದ್ರೆ, ಯಾಕಂತಂದ್ರೆ ಸ್ವಲ್ಪ ಆ ಗೇರ್ಸ್ ಗಳು ಈ ಗೇರ್ಸ್ ಲಿವರ್ಗಳನ್ನೆಲ್ಲ ನೋಡಿದ್ರೆ ಸ್ವಲ್ಪ ಚೇಂಜ್ ಕಾಣುತ್ತಲ್ಲ, ಹಾಗಾಗಿ ಸರ್ ಇದರಲ್ಲಿ ಅಪ್ಡೇಟ್ ಮಾಡಿದ್ವಿ. ಗೇರ್ ಬಾಕ್ಸ್ ಬಂದ್ಬಿಟ್ಟು ಇದರಲ್ಲಿ ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಬರುತ್ತೆ. ಮುಂಚೆ ನಮ್ಮ 50 HP ಟ್ರ್ಯಾಕ್ಟರ್ ಅಲ್ಲಿ ಏನ್ ಗೇರ್ ಬಾಕ್ಸ್ ಬರ್ತಿತ್ತು, ಸೊ ಅದೇ ಗೇರ್ ಬಾಕ್ಸ್ ನ ಇದಕ್ಕೆ ಅಪ್ಡೇಟ್ ಮಾಡಿದ್ವಿ. ನಮ್ಮ 47 ಮತ್ತೆ 50 ಟ್ರ್ಯಾಕ್ಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ನಿಮಗೆ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಬರುತ್ತೆ. ಸೈಡ್ ಶಿಫ್ಟ್ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಗೇರ್ ಹಾಕ್ಬೇಕಾದ್ರೆ ಸ್ಮೂತ್ ಆಗಿ ಗೇರ್ ಹಾಕಬಹುದು. ಹೌದು, ಸೈಡ್ ಗೇರ್ ಬರುತ್ತೆ, ಫುಲ್ಲಿ
ಸೈಡ್ ಗೇರ್ ಬರುತ್ತೆ. ಮತ್ತೆ ಕಸ್ಟಮರ್ ಕಂಪ್ಲೇಂಟ್ ಇತ್ತು, ಮೇನ್ಲಿ ಕಸ್ಟಮರ್ ಕಂಪ್ಲೇಂಟ್ ಇತ್ತು, ನಮ್ದು ಎಕ್ಸ್ಟ್ರಾ ಗೇರ್ ಶಾರ್ಟ್ ಇದೆ, ಬಗ್ ಹಾಕ್ಬೇಕಂತ. So ಅದನ್ನು ಕೂಡ ಅಪ್ಡೇಟ್ ಮಾಡಿದೀವಿ ಈ ಟ್ರ್ಯಾಕ್ಟರ್ ಅಲ್ಲಿ, ಅದನ್ನು ಕೂಡ ಓಕೆ. ಗೇರ್ ಲಿವರ್ ನ ಸ್ವಲ್ಪ ಬೆಂಡ್ ಮಾಡ್ಬಿಟ್ಟು ಈ ತರ ಡಿಸೈನ್ ಮಾಡಿದೀರಾ. ಅಪ್ ಮಾಡಿದ್ವಿ. ಸೊ ಏನಾಗುತ್ತೆ ಅಂದ್ರೆ ಕಸ್ಟಮರ್ ಈಸಿಯಾಗಿ ಅದನ್ನ ಗೇರ್ ಶಿಫ್ಟ್ ಮಾಡ್ಬೋದು. ಓಕೆ. ಅಂದ್ರೆ ಇದೇ ಮಾಡೆಲ್ ಅಲ್ಲಿ ನಮಗೆ ಸಿಂಕ್ರೋಮೆಶ್ ಗೇರ್ ಬಾಕ್ಸ್ ಕೂಡ ಸಿಗುತ್ತೆ. ಓಕೆ. ಅಂದ್ರೆ ನಮಗೆ ಯಾವ ರಿಕ್ವೈರ್ಮೆಂಟ್ ಇದೆ, ನಮಗೆ ಬೇಕು ಅಂದ್ರೆ ರಿಕ್ವೈರ್ಮೆಂಟ್ ಅವ್ರು ಯಾವ್ದನ್ನ ಕೇಳ್ತಾರೋ ಆ ಪ್ರಾಡಕ್ಟ್ ಎಲ್ಲ ನಮ್ಮ ಹತ್ರ ರೆಡಿ ಇದೆ. ಸೊ ಅವ್ರಿಗೆ ಯಾವ ತರ ಗೇರ್ ಬಾಕ್ಸ್ ಬೇಕು, ಕ್ರೀಪರ್ ಬೇಕಾ, ಇಲ್ಲ ಶಟಲ್ ಬೇಕಾ, ಇಲ್ಲ ಫುಲ್ಲಿ ಕಾನ್ಸ್ಟೆಂಟ್ ಮೆಶ್ ಗೇರ್ ಬಾಕ್ಸ್ ಬೇಕಾ, ಪಾರ್ಷಿಯಲ್ ಕಾನ್ಸ್ಟೆಂಟ್ ಮೆಶ್ ಬೇಕಾ, ಸೊ ಎಲ್ಲಾ ತರ ವೇರಿಯಂಟ್ ಕೂಡ ನಮ್ಮಲ್ಲಿ ಲಾಂಚ್ ಮಾಡಿದ್ದೀವಿ ನಾವು. ಓಕೆ ಸರ್. ಹಾಗೆ PTO ಮತ್ತೆ ಹೈಡ್ರಾಲಿಕ್ ಅಲ್ಲಿ ಏನಾದ್ರು ಚೇಂಜ್ ಮಾಡಿದ್ದಾರೆ ಸರ್ ಈ ಟ್ರ್ಯಾಕ್ಟರ್ ನ? ಬನ್ನಿ ಅದ್ರ ಬಗ್ಗೆ ಹಿಂದೆನೇ ಹೋಗ್ಬಿಟ್ಟು ಸರ್. ನಮ್ದ್ರಲ್ಲಿ ಬಂದ್ಬಿಟ್ಟು 2 ತರ ಬರುತ್ತೆ, N1 ಮತ್ತೆ N2 ಅಂತ. N1 ಬಂದ್ಬಿಟ್ರೆ ಮಾಡಲ್ಸ್, N1 ಬಂತಂದ್ರೆ ನಿಮಗೆ 1700 kg ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. N2 ಬಂದ್ಬಿಟ್ಟು ನಿಮಗೆ 2000 kg ಲಿಫ್ಟಿಂಗ್ ಕೆಪಾಸಿಟಿ ಬರುತ್ತೆ. 575 585 ಬಂದ್ಬಿಟ್ಟು ನಿಮಗೆ 2000 kg ಲಿಫ್ಟಿಂಗ್ ಕೆಪಾಸಿಟಿ ನಮ್ಮಲ್ಲಿ ಸಿಗುತ್ತೆ. ಡಿಗ್ಗರ್ ಯೂಸ್ ಮಾಡೋರು, ಆ ತರ ಮಲ್ಟಿಪರ್ಪಸ್ ಏನಾದ್ರು ಹೆವಿ ಕಮರ್ಷಿಯಲ್ ವರ್ಕ್ ಮಾಡೋರಿಗೆ ಯೂಸ್ ಆಗುತ್ತೆ ಆ ಗಾಡಿಗಳು. ಎಲ್ಲ ನಮ್ದು ಮಹೇಂದ್ರದಲ್ಲಿ ಎಲ್ಲ ಸಿಂಗಲ್ ಸೆನ್ಸಿಂಗ್ ಪಾಯಿಂಟ್ ಬರೋದು. ಸೊ ಇವಾಗ ನಾವು ಬಂದ್ಬಿಟ್ಟು ಇದರಲ್ಲಿ ಟ್ರಿಬಲ್ ಕೂಡ ಇದೆ, ಡಬಲ್ ಕೂಡ ಇದೆ. ಡಬಲ್ ಬಂದ್ಬಿಟ್ಟು ನಮ್ಮ 4 ವೀಲ್ ಡ್ರೈವ್ ಟ್ರ್ಯಾಕ್ಟರ್ಸ್ ಅಲ್ಲಿ ಬರುತ್ತೆ. ಟ್ರಿಬಲ್ ಬಂದ್ಬಿಟ್ಟು ನಮ್ಮ 585 ಟ್ರ್ಯಾಕ್ಟರ್ ಮತ್ತೆ 575 DI ಟ್ರ್ಯಾಕ್ಟರ್ ಬರುತ್ತೆ. ಮೊದಲೆಲ್ಲ ಬಂದ್ಬಿಟ್ಟು ನಮಗೆ 540 ಸ್ಟ್ಯಾಂಡರ್ಡ್ ಮಾತ್ರ ಸಿಕ್ತಿತ್ತು ಮಹೇಂದ್ರದಲ್ಲಿ. ಈಗ ಏನಾದ್ರು ಚೇಂಜಸ್ ಮಾಡಿದಿರಾ ಸರ್ ಈ ಸೀರೀಸ್ ಅಲ್ಲಿ? ಹೌದು ಸರ್. ಇದರಲ್ಲಿ ಮುಂಚೆ ಬಂದ್ಬಿಟ್ಟು ನಮ್ಮಲ್ಲಿ ಬರ್ತಿದ್ದ ಎಲ್ಲದನ್ನು 540 ಸ್ಟ್ಯಾಂಡರ್ಡ್ ಮಾತ್ರ ಸಿಗೋದು. ಇದರಲ್ಲಿ ಬಂದ್ಬಿಟ್ಟು 540 ಎಕಾನಮಿ ಮತ್ತೆ 540 ಸ್ಟ್ಯಾಂಡರ್ಡ್ ಮತ್ತೆ ರಿವರ್ಸ್ ಮತ್ತೆ 1000 1500 2000 ವರೆಗೂ PTO ಸ್ಪೀಡ್ ಸಿಗುತ್ತೆ. ಓಕೆ ಸರ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ನೋಡಿ, ಓವರ್ ಆಲ್ ಈ ಟ್ರ್ಯಾಕ್ಟರ್ ಲುಕ್ ಬಂದ್ಬಿಟ್ಟು ತುಂಬಾ ಚೆನ್ನಾಗಿ ಕಾಣುತ್ತೆ ನಿಮಗೆ. ಸೊ ಇದರಲ್ಲೂ ಕೂಡ ನಿಮಗೆ 2.7 ಲೀಟರ್ ಇಂಜಿನ್ ಕೊಟ್ಟಿದ್ದಾರೆ. ELS ಇಂಜಿನ್ ಇರೋದ್ರಿಂದ, ಅಂದ್ರೆ ಎಕ್ಸ್ಟ್ರಾ ಲಾರ್ಜ್ ಸ್ಟ್ರೋಕ್ ಇರೋ ಇಂಜಿನ್ಗಳು ಇರೋದ್ರಿಂದ ನಿಮಗೆ ಬ್ಯಾಕಪ್ ಟಾರ್ಕ್ ಚೆನ್ನಾಗಿ ಬರುತ್ತೆ ಮತ್ತೆ ಟಾರ್ಕು ಕೂಡ ಚೆನ್ನಾಗಿ ಬರುತ್ತೆ. ಹಾಗೆ ಟ್ರ್ಯಾಕ್ಟರ್ನ ಫೈನಾನ್ಸ್ ಫೆಸಿಲಿಟಿ ಅಂದ್ರೆ ಲೋನ್ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾದ ಡಾಕ್ಯುಮೆಂಟ್ಸ್ ಒಂದು ಟ್ರ್ಯಾಕ್ಟರ್ ತಗೋಬೇಕು ಅಂತಂದ್ರೆ ನೋಡಿ, ಮೊದಲು ಬಂದ್ಬಿಟ್ಟು KYC ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ಏನೇನಪ್ಪ ಅಂತಂದ್ರೆ ಒಂದು ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ಫೋಟೋಗಳು ಬೇಕಾಗ್ತವೆ. ಇಬ್ರದ್ದು ಫೋಟೋ, ಒಂದು ಯಾರ ಹೆಸರಿಗೆ ಗಾಡಿ ರಿಜಿಸ್ಟ್ರೇಷನ್ ಆಗುತ್ತೆ ಅವ್ರದ್ದೊಂದು ಫೋಟೋ, ಮತ್ತೆ ನಾಮಿನಿ, ಈ ಟ್ರ್ಯಾಕ್ಟರ್ನ ಯಾರ ಹೆಸರಿಗೆ ನಾಮಿನಿ ಮಾಡ್ತೀರಾ ಅನ್ನೋದ್ರೆ ಅವ್ರದ್ದೊಂದು ಫೋಟೋ ಬೇಕಾಗುತ್ತೆ. ನೋಡಿ, EMI ಕಟ್ಟಾಗಕ್ಕೆ ಒಂದು ಬ್ಯಾಂಕ್ ಪಾಸ್ಬುಕ್ ಬೇಕಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ಪಾಣಿ ಬೇಕಾಗುತ್ತೆ. ಪಾಣಿ ಏನಕ್ಕೆ ಅಂತ ಕೇಳಿದ್ರೆ, ನಿಮಗೆ ಟ್ರ್ಯಾಕ್ಟರ್ ಲೋನ್ ಎಲ್ಲ ಬಂದ್ಬಿಟ್ಟು ನಿಮಗೆ 6 ತಿಂಗಳಿಗೆ ಒಂದು ಕಂತು ಬರುತ್ತೆ. ಸೊ ಅದಕ್ಕೋಸ್ಕರ ನೀವು ಪಾಣಿ ಕೊಡಬೇಕಾಗುತ್ತೆ. ಈಗ ಪಾಣಿ ಕೊಡ್ಲಿಲ್ಲ ಅಂತಂದ್ರೆ ತಿಂಗಳಿಗೆ ಒಂದು ಕಂತನ್ನ ಕಟ್ಟಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಒಂದು ಕೃಷಿ ಇಲಾಖೆಯಲ್ಲಿ ಬೋನೋಫಿಡ್ ಅಂತ ಮಾಡ್ಕೊಡ್ತಾರೆ. ಸೊ ಅದನ್ನ ತಂದು ಕೊಟ್ರೆ ನಿಮಗೆ ನಿಮ್ಮ ಟ್ರ್ಯಾಕ್ಟರ್ನ ವೈಟ್ ಬೋರ್ಡಿಗೆ ರಿಜಿಸ್ಟ್ರೇಷನ್ ಮಾಡಿಸ್ಕೋಬಹುದು. ಲೋನ್ ಪ್ರೊಸೆಸಿಂಗ್ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನು Instagram ಲಿಂಕ್ ಕೊಟ್ಟಿರ್ತೀನಿ, ನೀವು ಅಲ್ಲಿ ಬಂದು ಮೆಸೇಜ್ ಮಾಡಿ, ನಾನು ನಿಮಗೆ ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ಬನ್ನಿ, ಇವತ್ತೊಂದು ಮಹೇಂದ್ರ 475 DI MS Express ಟ್ರ್ಯಾಕ್ಟರ್ ಸರ್ವಿಸಿಗೆ ಬಂದಿದೆ. ನಮ್ಮ ಜಮೀರ್ ಅಣ್ಣ ಸರ್ವಿಸ್ ಮಾಡ್ತವ್ರೆ. ಜಮೀರ್ ಅಣ್ಣ, ಏನೇನ್ ಚೇಂಜ್ ಮಾಡ್ತೀರಾ ಒಂದು ಸರ್ವಿಸ್ ಅಲ್ಲಿ? ಆಯಿಲ್ ಫಿಲ್ಟ್ರು, ಡೀಸೆಲ್ ಫಿಲ್ಟ್ರು, ಏರ್ ಫಿಲ್ಟ್ರು, ಕೂಲೆಂಟ್. 400 ಗಂಟೆಗೆ ಒಂದು ಸರ್ವಿಸ್. ಕಂಪ್ನಿ ರೆಕಮೆಂಡ್ 400, ನಾವು ಮಾಡೋದು 350. ನೀವು ಮಾಡೋದು 350. ಅಂದಾಜು ಎಷ್ಟು ಬಿಲ್ ಬರ್ಬೋದು ಇದು ಸರ್ವಿಸ್ ಮಾಡಕ್ಕೆ? 3.5 ಇಂದ 4. ಅಣ್ಣ, ಏನಕ್ಕೆ ಸರ್ವಿಸ್ಗೂ ಟ್ಯಾಪಿಟ್ ಎಲ್ಲ ಅಡ್ಜಸ್ಟ್ ಮಾಡ್ತೀರಾ ನೀವು? ಮೈಲೇಜು, ಪಿಕಪ್ 7. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಟ್ರ್ಯಾಕ್ಟರ್ ಗುರು ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ. ನಿಮಗೆ ಮುಂದೆ ಯಾವ ಟ್ರ್ಯಾಕ್ಟರ್ ಬಗ್ಗೆ ಮಾಹಿತಿ ಬೇಕು ಕಮೆಂಟ್ ಮಾಡಿ ತಿಳಿಸಿ. ಅನ್ನದಾತ ಸುಖಿ ಭವ. ಧನ್ಯವಾದಗಳು. ಏನಪ್ಪ ಅವನ ನೈಟ್ ಡ್ಯೂಟಿ ಎಲ್ಲ ಮಾಡ್ತಿದ್ದೀರಾ? ಸ್ಕೋಡಾ ತಗೊಂಡ್ಬಂದವ್ರೆ, ಅದು ಸೆಕೆಂಡ್ಸೇ. ಲಾಸ್ಟ್ ಒಂದು ಡೀಲರ್ಶಿಪ್ ಸ್ಟೇಷನ್ ಅವರು ಸ್ಕೋಡಾ ತಂದರು, ತಂದು ನಿಲ್ಲಿಸ್ಬಿಟ್ಟು ಇಲ್ಲೇ ಟೈಲರ್ ಸ್ಟೇಷನ್ ಬಂದರು. ನಾನು ಸ್ಕೋಡಾ ಅದು ಕ್ಲಾಸ್ ಹಿಂಗಲ್ವಾ, ಹಿಂದ್ಗಡೆ ಬರೋದು ಕಾಣಲ್ಲ. ನೀನು ತಲೆ ಕೂದಲು ಬಾಚಕ್ಕಲ್ಲ, ನಾನು ಸ್ಕೋಡಾ ತಂದಿದ್ದು ಸರಿಯ ಬರೆಯಲ್ಲ. ಈಗ ನಿಮ್ಮ ಜೊತೆ ಟ್ರಿಪ್ ಬರೋದಲ್ಲ ಬಿಡು. ಅಪ್ಪ ರಾಬ ಅದು ರಾಜೀವ ವೆಂಕಟೇಶ. ಏನಪ್ಪ ಕಾಸ್ಕೋ ಪಿಟಿಗಿಡಕ್ಕೆ ಸ್ಕೆಚ್ ಹಾಕ್ತಿದ್ದೀನಿ ನಾನು.